ಪರೀಕ್ಷೆಯಲ್ಲಿ ಒಂದು ಪ್ರಾಸರ ನೆನಪಾಗ್ತದೆ. ನಾವು ಕಾಶಿಯಲ್ಲಿ ಬನಾರಸ್ನಲ್ಲಿ ಓದ್ತಾ ಇದ್ದಾಗ ಒಂದು ಪತ್ರಿಕೆಯಲ್ಲಿ ಬಂದಂತಹ ಒಂದು ಘಟನೆ, ಸುಮಾರು ಒಂದೆಷ್ಟು ವರ್ಷ, ನಾವು 77ರಲ್ಲೋ 70ರ ದಶಕ, ಸುಮಾರು 50-55 ವರ್ಷಗಳ ಹಿಂದೆ ಅಲ್ಲಿಯ ಹಿಂದಿ ಪತ್ರಿಕೆಯಲ್ಲಿ ಓದಿದಂತಹ ಒಂದು ಘಟನೆ ವರದಿ ನೆನಪಾಗ್ತಾ ಇದೆ ನಮಗೆ. ಈ ಮಕ್ಕಳನ್ನು ನೋಡಿ, ಒಂದು ಪರೀಕ್ಷೆ ಇತ್ತು, ಒಬ್ಬ ಹೋಗಿದ್ದ ಪರೀಕ್ಷೆಗೆ, ಓದಿರಲಿಲ್ಲ ಸರಿಯಾಗಿ, ಅವನು ಏನೂ ಓದಿರಲಿಲ್ಲ. ಕ್ವೆಶ್ಚನ್ ಪೇಪರ್ ಬಂತು, ಆನ್ಸರ್ ಪೇಪರ್ ತಗೊಂಡ, ಆ ಉತ್ತರ ಕೂಡ ಬದಲು ಅವನೊಂದು ಕವಿತೆ ಬರೆದಂತೆ. गाय हमारी माता है हमको कुछ नहीं आता है. गाय ಅಂದರೆ ಹಸು, हमारी माता है ತಾಯಿ, हमसे हमको कुछ नहीं आता. ಏನು ಬರಲ್ಲ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ. ಅದು ವ್ಯಾಲ್ಯೂಯೇಷನ್ಗೆ ಹೋದಾಗ ಒಬ್ಬ ಶಿಕ್ಷಕ ಅದನ್ನು ಮೌಲ್ಯಮಾಪನ ಮಾಡುವಾಗ ಓದ ಮಗು ಬಂತವನಿಗೆ, ಅದರ ಕೆಳ ಬರ್ತದಂತವನು, ಮೌಲ್ಯಮಾಪಕರೇ, ನಾನು ಪರೀಕ್ಷೆ ಸಂದರ್ಭದಲ್ಲಿ ಉತ್ತರ ಓದೋಕ್ಕಾಗಲಿಲ್ಲ, ಹಾಗೆ ಹೀಗೆ ತೊಂದರೆ ಆಯಿತು, ದಯಮಾಡಿ ನೀವು ಅಂಕಗಳನ್ನು ಕೊಟ್ಟು ಪುಣ್ಯ ಕಟ್ಕೊಂಡ್ರಿ ಅಂತ ಬರೆದಾನೆ. ಅವ್ರ ಮಕ್ಕಳು ಅದ್ರ ಕೆಳಗೆ ಅವರೊಂದು ಕವಿತೆ ಬರೋದಂತೆ. ಇವನು ಬರೆದದ್ದೇನೋ ಗಾಯ ಹಮಾರಿ ಮಾತಾ ಹೈ हमको कुछ नहीं आता है. ಅದ್ರ ಕೆಳಗೆ ಅವನು ಬರೆದಂತೆ बैल हमारा बाप है ನಂಬರ್ देना पाप है. बैल ಅಂದರೆ ಎತ್ತು, ಅಪ್ಪ ಎತ್ತು, ಈ ನಂಬರ್ ಕೊಡೋದು ಶುದ್ಧ ಪಾಪ ಅಂತ ಬರೋದಂತೆ. ಅವ್ನು ದಡ್ಡ ಅನ್ನೋಕ್ಕಾಗಲ್ಲ, ಅವನು ಕವಿತೆ ಬರೀತಾನೆ ಆ ಹುಡುಗ ಅಂತಂದರೆ ಬುದ್ಧಿನೇ ಇರಬೇಕು. ಪ್ರೋತ್ಸಾಹ ಕೊಟ್ಟರೆ ಒಳ್ಳೆ ಕವಿ ಆಗ್ಬೋದು. ಪ್ರತಿಯೊಬ್ಬ ಮಗುವಿನಲ್ಲೂ ಒಂದು ಪ್ರತಿಭೆ ಇರುತ್ತೆ. ನೀವೆಲ್ಲರೂ ಸಹ ನಮ್ಮ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಂತಂದರೆ ಅದನ್ನೇ ಮಾಡ್ತೀರಿ. ಒಳ್ಳೆಯ ಕವಿ ಆಗಲಿ, ಒಳ್ಳೆಯ IAS ಆಫೀಸರ್ ಆಗಲಿ ಅಂತ ಬಯಸ್ಬೋದು, ಒಳ್ಳೆಯ ರೈತನಾಗಲಿ ಅಂತ ಬಯಸಲು 2 ಜನ ಇದ್ದೀರಿ. ಹೇಳ್ರಿ, ಇದ್ದೀರಾ? ಇಲ್ಲ ಅಲ್ಲ? ಈಗೇನು ಆಸೆ ಹುಟ್ಟುಬೋದೇನೋ, ಒಂದು 5 ಎಕರೆ ಅಡಿಕೆ ತೋಟ ಮಾಡಿಬಿಟ್ಟು ಸಾಕು ಅಂತ. ಈ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಲೂ ಇತ್ತೀಚೆಗೆ ಒಂದು ಸುದ್ದಿ ಹೊರಟಿದೆ. ನಿಜನಾ ಅದು? ನಿಜನಾ? ಇದೇನೋ ಮದುವೆ ಆಗಿಲ್ಲ ನಿಜ ನಿಂದು? ಇತ್ತೀಚೆಗೆ ಭಾಳ ಕಡೆ ಅದು ಆಗಿದೆ. ಅದಕ್ಕೇನು ಯಾತಕ್ಕೆ ಅದನ್ನ ಆ ಥರ ಆಲೋಚನೆ ಮಾಡ್ತಾರೆ ಅಂತ ಹೇಳಿದರೆ, ರೈತ ಅಂದರೆ ಸಾಲ ಸೋಲ ಇದಾಗಿರ್ತಾನೆ ಅಂತ, ದುಡಿಮೆ ಅವನು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ, ಸರಿಯಾಗಿ ಮಗಳನ್ನು ಅವನು ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ. ಆದರೆ ನಮಗನ್ಸುತ್ತೆ ಈಗ ಹಳ್ಳಿಗಳಲ್ಲಿ, ನೀವು ಹೊನ್ನಾಳಲ್ಲಿ, ಬೆಂಗಳೂರು, ಶಿವಮೊಗ್ಗದಲ್ಲಿ ಅಥವಾ ದಾವಣಗೆರೆಯಲ್ಲಿ ಇರ್ತಕ್ಕಂಥ, ನಗರದಲ್ಲಿ ಇರ್ತಕ್ಕಂಥ ಮನೆಗಳನ್ನು ಮೀರಿಸ್ತಕ್ಕಂಥ ಮನೆಗಳನ್ನು ನಮ್ಮ ರೈತರೀಗ ಹಳ್ಳಿ ಕಟ್ತಾರೆ. ಹೀಗಾಗಿ ಇನ್ನು ಮುಂದೆ ನೀವು ರೈತರಿಗೆ ಮಗಳ ಕೊಟ್ಟರೆ ಸುಖವಾಗಿರ್ತಾಳೆ ಅನ್ನೋ ಭರವಸೆ ಮೂಡ್ತಾ ಇದೆ. ಇಂಜಿನಿಯರಿಗೆ, ಸಾಫ್ಟ್ವೇರ್ ಇಂಜಿನಿಯರಿಗೆ, ಇವರಿಗೆ ಕೊಟ್ಟರೆ ಮಗಳು ಸುಖವಾಗಿರ್ತಾಳೆ ಅನ್ನುವ ನಂಬಿಕೆ ಸಾಲದು. ನಮ್ಮ ನ್ಯಾಯಪೀಠಕ್ಕೆ ಅನೇಕ ದೂರುಗಳು ಬರ್ತಾ ಇದ್ದಾವೆ. ಯಾರು ಅಂತಂದ್ರೆ ಇಂಜಿನಿಯರ್ಸ್ಗಳು, ಡಾಕ್ಟ್ರುಗಳು ಮದುವೆ ಆದ 3 ತಿಂಗಳಿಗೆ 6 ತಿಂಗಳಿಗೆ ಒಬ್ರಿಗೊಬ್ಬರಿಗೆ ಮನಸ್ತಾಪ ಉಂಟಾಗಿ ನಮ್ಮ ಹತ್ರ ದೂರು ಬರ್ತಾ ಇದ್ದಾರೆ. ಒಂದು ದೂರು ಹೇಳ್ತೀನಿ ನಿಮಗೆ, ಮದುವೆ ಆದ 3-4 ತಿಂಗಳ ಮೇಲೆ ಏನಾಗಿಬಿಟ್ಟು, ಅವನು ಮೊಬೈಲ್ನಲ್ಲಿ ಎಲ್ಲರೂ ಫೋಟೋ ಹಾಕಿರ್ತಿರೋದಿಲ್ಲ, ಯಾವುದೋ ಒಂದು ಹುಡುಗಿ ಫೋಟೋ ಇತ್ತು ಮೊಬೈಲ್ಗೆ, ಏನಂತಾರೆ ಅಂತ ಸ್ಕ್ರೀನ್ ಶಾಟ್ ಅವೇನ
ಸ್ಕ್ರೀನ್, ವಾಲ್ಪೇಪರ್, ಏನೋ ಯಾವುದೋ ಹಾಕ್ಕೊಂಡಿದ್ದಾನೆ. ಅದನ್ನು ತೆಗಿಬೇಕಲ್ಲ, ಅದನ್ನು ಹೆಂಡತಿ ನೋಡಿಬಿಟ್ಲು, ಜಗಳ ಶುರು ಆಗ್ತದೆ. ಎಷ್ಟು ಮಟ್ಟಿಗೆ ಜಗಳ ನಡೀತಾ ಇದೆ ಅಂದರೆ, ರಾತ್ರಿ ಹೊತ್ತು ಗಂಡನ ಮೊಬೈಲನ್ನು ಹೆಂಡತಿ ಕದ್ದು ನೋಡೋದು, ಹೆಂಡತಿ ಮೊಬೈಲನ್ನು ಗಂಡ ಕದ್ದು ನೋಡೋದು. ಯಾರ್ಯಾರಿಂದ ಫೋನ್ ಬಂದಿದ್ದಾಳೆ, ಯಾರ್ಯಾರಿಗೆ ಮಾಡಿದ್ದಾಳೆ. ಎಷ್ಟೋ ಸಂಸಾರಗಳಲ್ಲಿ ಈ ಮೊಬೈಲ್ಗಳೇ ಅವ್ರ ಸಂಸಾರ ಹಾಳು ಮಾಡಿದೆ. ಭಾಳಷ್ಟು ನಮ್ಮ ನ್ಯಾಯಪೀಠಕ್ಕೆ ಬಂದರೆ ಕೆಲವು ಮೊಬೈಲ್ಗಳು ನಾವು ವಶ ಮಾಡಿಕೊಂಡು ನಮ್ಮ ಇದರಲ್ಲಿ ನ್ಯಾಯಪೀಠದ ತೆಗೆದು ಇರಿಸಿದ್ದೀವಿ. ಅದೇನೆಲ್ಲ ನಮಗೆ ತೋರ್ಸೋಕ್ಕೆ ಬರ್ತಾರೆ. ನಾವು ಮಧ್ಯಸ್ಥ ನೇಮಕ ಮಾಡಿರ್ತೀವಲ್ಲ, ನೀವು ನೋಡ್ರಪ್ಪ, ನಾವು ನೋಡೋಕ್ಕಾಗಲ್ಲ ಅಂತ ಅವ್ರಿಗೆ ಕೊಡ್ತೀವಿ ನಾವು. ಒಂದು ಅಪರೂಪದ ಒಂದು ಕಥಾನಕ ಇದೆ, ಇದಿಲ್ಲಿ ಹಿಂದೆ ಹೇಳಿರ್ಬೋದೇನೋ, ಯಾರು ಕೇಳಿಸ್ಕೊಂಡಿದ್ರು ಕೇಳಿಸ್ಕೊಳ್ತೀವಿ. ಒಬ್ಬ ರೈತ ಯುವಕ ಮದುವೆ ಆಗಿದ್ದಾನೆ. ದಾರಿಯಲ್ಲಿ ಹೋಗ್ತಾ ಇದ್ದ, ಏನೋ ಫಳ ಹೊಡೆಯುತ್ತೇನೋ ಒಂದು, ಅದನ್ನು ತಗೊಂಡ. ಅವನಿಗೆ ನೋಡ್ತಾನೆ, ಭಾಳ ಸುಂದರವಾದಂಥ ಯುವಕನ ಮುಖ ಕಾಣಿಸುತ್ತೆ ಅದ್ರಾಗೆ. ಅದು ಅವನಿಗೆ ಗೊತ್ತಿಲ್ಲ, ನಂದೇ ಮುಖ ಆದರೆ ಕಾಣ್ತಾ ಇರೋದು ಗೊತ್ತಿಲ್ಲ, ಕನ್ನಡಿ ಅಂದರೆ ಗೊತ್ತಿಲ್ಲ ಅವನಿಗೆ. ಭಾಳ ಚೆನ್ನಾಗಿರುತ್ತೆ, ತಗೊಂಡ್ಬರ್ತಾನೆ. ತನ್ನ ಬೀರ್ನಲ್ಲಿಟ್ಟು ಬೀಗ ಹಾಕ್ತಾನೆ. ಪ್ರತಿದಿನ ರಾತ್ರಿ ಮಲಗೋಕ್ಕೆ ಮುಂಚೆ ಈ ತೆಗೆಯೋದು, ಅದನ್ನು ನೋಡೋದು, ಇಡೋದು, ಮತ್ತು ಕೀ ಹಾಕಿ ಮಲಕಾಗ್ತಾರೆ. ಹೆಂಡತಿ ಕುತೂಹಲ ಉಲ್ಟಾಯಿತು, ನನ್ನ ಗಂಡ ದಿನ ಹಿಂಗೆ ಓಪನ್ ಮಾಡಿ ನೋಡ್ತಾರಲ್ಲ ಏನು ಅಂತ. ಅವನು ಆಕೆ ತಗೊಂಡು ಒಂದ್ಸರಿ ಗಂಡು ಮಲಗಿದ್ದಾಗ ಅವನು ಸೊಂಟಗಿರೋ ಬೀರ್ಕಾಯಿ ತಗೊಂಡು ಓಪನ್ ಮಾಡಿದ್ಲು, ನೋಡ್ತಾಳೆ, ಸುಂದರವಾದ ಹುಡುಗಿ ಕಾಣಿಸ್ತಾಳೆ. ಆಕೆಗೂ ಗೊತ್ತಿಲ್ಲ ಕನ್ನಡಿ ಇರೋದು. ಆಕೆ ಏನು ತಿಳ್ಕೊಂಡು, ದಿನ ಯಾಕೆ ಇವ್ರು ನೋಡ್ತಾರೆ ನನ್ನ ಗಂಡ ಅಂದರೆ, ಯಾರ ಜೊತೆಗೋ ಅವನಿಗೆ ಯಾರ್ದೋ ಅಕ್ರಮ ಸಂಬಂಧ ಇದೆ, ಅದಕ್ಕೆ ದಿನ ಹಿಂಗೆ ನೋಡ್ತಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕಂತ ಅತ್ತೆ ಹತ್ರ ಹೇಳಿದ್ದು. ಅತ್ತೆ ಅದನ್ನು ಖಚಿತ ಮಾಡೋಕ್ಕೆ ಆಕೆನ ಒಂದು ರಾತ್ರಿ ಮಗನ ಸೊಂಟಗಿರೋ ಬೀಗ ತಗೊಂಡು ಓಪನ್ ನೋಡ್ತಾಳೆ, ಮುದುಕಿ ಬಟ್ಟ ಕಾಣ್ತಾಳೆ. ನನ್ನ ಮುದುಕಿ, ನನ್ನ ಮಗ ಏನು ಬುದ್ಧಿ ಕೆಟ್ಟೋಗೈತೆ, ಎಷ್ಟು ಸುಂದರವಾದಂಥ ಸೊಸೆ ಇದ್ದಾಳೆ, ಹೆಂಡತಿ ಇದ್ದಾಳೆ, ಅವನು ಬಿಟ್ಟು ಯಾವುದೋ ಮುದುಕಿ ಜೊತೆಗೆ ಪ್ರೀತಿ ಮಾಡ್ತಾರಲ್ಲ ಇವನು ಅಂತ ಆಕೆ ತರ್ತಿರಕ್ಕಂತ. ಕೊನೆಗೊಬ್ಬರು ಗುರುಗಳ ಹತ್ರ ಹೋದ್ರಂತೆ, ದೂರ ತಗೊಂಡ. ಅವ್ರಿಗೂ ಗೊತ್ತಿಲ್ಲ ಕರಡಿ ಏನು ಅಂತ. ಅವ್ರು ಹಿಂಗೆ ನೋಡಿದ್ರಂತೆ, ಎಲ್ಲರಿಗೂ ಬೈತಾರೆ, ಏನಜ್ಜಿ ನಿನ್ನ ಮಗ ಎಷ್ಟು ಬುದ್ಧಿವಂತ, ಎಷ್ಟು ಭಕ್ತಿವಂತ, ಎಷ್ಟು ಗುರುಗಳ ಮೇಲೆ ಅವನಿಗೆ ಭಕ್ತಿ ಇದೆ, ಹೋಗಿ ಅವನ್ನ ತಪ್ಪು ಆರೋಪ ಮಾಡ್ತಿಲ್ಲ ಅಂದ್ರಂತ ಗುರುಗಳು. ಇದೊಂದು ಸ್ವಾರಸ್ಯಕರವಾದಂಥ ಇದೊಂದು ಪ್ರಹಸನ ಇದೆ. ಮನುಷ್ಯನ ಮನಸ್ಸು ಹೇಗೆ ಗ್ರಹಿಸುತ್ತೆ, ವಿಚಾರ ಮಾಡಲ್ಲ ಅನ್ನೋದು. ಸಂಸಾರದಲ್ಲಿ ಭಾಳಷ್ಟು ವಿರಸ ಪ್ರಸಂಗಗಳು ಆಗೋದೇ ತಪ್ಪು ಗ್ರಹಿಕೆಯಿಂದ. ಯಾರ್ದೋ ಹೇಳಿಕೆ ಮಾತುಗಳು, ಏನೇನೋ ಮನಸ್ಸಿಗೆ ಬರದೇ ಇರತಕ್ಕಂಥ ಘಟನೆಗಳನ್ನು ಕೇಳಿ ಮನಸ್ಸು ವಿಕೃತಗೊಳ್ಳುತ್ತೆ. ಈಗ ವೇಳೆ ಆಗ್ತಾಯಿದೆ, ನಮಗೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಭಾಳ ಖುಷಿಯಿಂದ ನೀವು ಇಲ್ಲಿ ಭಕ್ತಿಯನ್ನು ಮಾಡಿದ್ದೀರಿ. ಈ ಭಾಗ ಬರಗಾಲದ ಏರಿಯಾ ಅಂತ ಅನ್ಸಲ್ಲ, ಇಲ್ಲೇ ಪಕ್ಕದ ಅಡಿಕೆ ತೋಟ ಇದೆ. ಏನು ಬರಗಾಲದ ಬರ ಪ್ರದೇಶ ಇದು, ನೀರಿಲ್ಲದಿದ್ದ ಹೆಂಗೆ ಅನ್ನೋಕ್ಕಾಗುತ್ತಪ್ಪ? ನಿಮ್ಮೂರಾಗಿರೋ ಇದನ್ನ ಇಂಥದ್ದು ಕೆರೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಅಲ್ಲಿ ಮೆಟ್ಲಿಟ್ಟಿದ್ದೀರಿ, ಮೆಟ್ಲುಗಳು ಎರಡೆಲ್ಲ ನೋಡಿದ್ದೀವಿ ನಾವು. ನಮ್ಗೆ ಆಲೋಚನೆ ಬಂತು, ಎಲ್ಲಿ ಹೆಣ್ಣುಮಕ್ಕಳು ಅದು ಕೆಳಗೆ ಇಳಿದು ಬಟ್ಟೆ ತೊಳೆಯಕ್ಕೆ ಬಳಸ್ತಾರೆ, ಅದನ್ನು ಅನಿಸ್ಬಿಡುತ್ತೆ ನಮಗೆ. ಶುದ್ಧವಾಗಿರ್ಬೇಕು ನೀವು. ಯಾರು ಸಹ ಅಲ್ಲಿ ಕೆಳಗೆ ಹೋಗಿ ಕೊಳೆ ಬಟ್ಟೆಗಳನ್ನು ತೊಳಿತಕ್ಕಂಥ ಇದನ್ನು ಮಾಡಬಾರ್ದು. ಇದು ನಮ್ಮ ಶಾಸಕರು, ರಾಜಕಾರಣಿಗಳು ಇದನ್ನು ಗಮನಿಸಬೇಕು. ಬೆಳೆ ವಿಮೆ ಬಗ್ಗೆ ನಾವು ಮೊನ್ನೆ ಇಂಥವು ಅನೇಕ ದೂರುಗಳು ನಮಗೆ ಬರ್ತಾ ಇದ್ದಾವೆ. ನಾವು ಇತ್ತೀಚೆಗೆ ಮುತ್ತೂದೂರು ಹತ್ತಿರ
ಹೊಳಲ್ಕೆರೆ ತಾಲೂಕಿನಲ್ಲಿ ಕೆಲವು ಒಂದು ಹಳ್ಳಿಯಿಂದ ಬಂದಿದ್ದರು ದೂರ ತಗೊಂಡು ಇದೇ ರೀತಿ ನಮಗೆ ಬೆಳೆ ವಿಮೆ ಬಂದಿಲ್ಲ, ನಮ್ಮೂರಾಗೆ ಒಂದು 3-4 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಉಳಿದರೆ ಯಾರಿಗೂ ಕೊಟ್ಟಿಲ್ಲ ಅಂತೇಳಿ ನಾವು ಅದಕ್ಕೆ ಈಗೊಂದು 15 ದಿವಸ ಕೆಳಗಡೆ ನಾವೊಂದು ಎಕ್ಸೆಲ್ ಕಂಪ್ಯೂಟರ್ನಲ್ಲಿ ಶೀಟ್ ಕೊಟ್ಟು ಇದನ್ನು ಭರ್ತಿ ಮಾಡಿಕೊಡ್ರಪ್ಪ ಅಂತ ತರಿಸ್ಕೊಂಡ್ವಿ. ಅವ್ರು ಹೇಳೋದು ನಿಜ. ಸಮಸ್ಯೆ ಏನು, ನಾವು ಕೂಡಲೇ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿದ್ವಿ. ಅವ್ರು 4-5 ಜನ ಕೊಟ್ಟಿರೋದು ನಿಜ, ಅದು ಬೆಳೆ ವಿಮೆ ಅಲ್ಲ. ನಾವು ಕೊಟ್ಟಿರೋದು ಅವ್ರು ಹೇಳೋ ಪ್ರಕಾರ ಏನು ಹೇಳ್ತಾರೆ ಅದಕ್ಕೆ ಅಲ್ಲ ಇದು ಇದೇನು ಏನಾದರೂ ಪ್ರಕೃತಿ ವಿಕೋಪದಲ್ಲಿ ಕೊಟ್ಟಿದ್ದೀವಿ ಹೊರತು ಬೆಳೆ ಪರಿಹಾರ ಅಂತ ಕೊಟ್ಟಿಲ್ಲ, ಈ ಬೆಳೆ ವಿಮೆ ಅಂತ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಪ್ರಕೃತಿ ವಿಕೋಪ ಅಂದರೆ ಆಮೇಲೆ ಇನ್ನೊಂದೇನಿದೆ ನೀವು ಗಮನಿಸಬೇಕು, ಆ ಪ್ರಕೃತಿ ವಿಕೋಪಕ್ಕೆ ಒಳಗಾದಂಥ ರೈತ ಇದು ಇನ್ಶೂರೆನ್ಸ್ ಕಂಪನಿಗೆ ದೂರು ಸಲ್ಲಿಸಿದ್ರು ಮಾತ್ರ ಕೊಡ್ತಾರೆ ಹೊರತು ಇದು ಕೊಡಲ್ಲ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಅಂತ ಏನು ಯೋಜನೆ ಇದೆ, ಒಳ್ಳೆ ಯೋಜನೆ ಅದು. ಆದರೆ ಅದರಲ್ಲಿರ್ತಕ್ಕಂಥ ನಿಯಮಗಳಿದಾವಲ್ಲ, ಆ ನಿಯಮಗಳು ಸರಿ ಇಲ್ಲ. ರೈತರ ಹಿತ ಕಾಪಾಡ್ತಕ್ಕಂಥ ನಿಯಮಗಳು ಭಾಳಷ್ಟಿದ್ರೂ ಸಹ ಒಂದು ನಿಯಮ ಏನಿದೆ ಅದೆಲ್ಲವನ್ನೂ ಹೊಡೆದು ಹಾಕುತ್ತೆ. ಅದು ಯಾರೂ ಗಮನಿಸಿಲ್ಲ, ಯಾರೋ IAS ಅಧಿಕಾರಿಗಳು ಕುತ್ಕೊಂಡು ಮಾಡಿರೋದು. ಅದು ಏನು ನಿಯಮ ಇದೆ ಅಂದರೆ, ಎಷ್ಟು ಬೆಳೆ ವಿಮೆ ಪರಿಹಾರ ಕೊಡಬೇಕು ಅನ್ನೋದಕ್ಕೆ ಅವರು ಥ್ರೆಶೋಲ್ಡ್ ಈಲ್ಡ್ ಅಂತ ಒಂದು ಕಾನೂನು ಮಾಡಿದ್ದಾರೆ. ಥ್ರೆಶೋಲ್ಡ್ ಈಲ್ಡ್ ಫಸ್ಟೆಲ್ಲ ಇಳುವರಿ ಅಂತ ನಾವು ಕನ್ನಡದಲ್ಲಿ ನಾವು ತರ್ಜುಮೆ ಮಾಡಿದ್ದೀವಿ. ಅದನ್ನು ಕಳೆದ 7 ವರ್ಷಗಳ ಕಾಲಾವಧಿಯಲ್ಲಿ ಎಷ್ಟು ಬಂದಿದೆ ಉತ್ಪನ್ನ, ಅದು ಇಷ್ಟು ಅದರ ಸರಾಸರಿ ತಗೊಂಡು ಪರಿಹಾರ ಕೊಡ್ತಾರೆ. ಪುಣ್ಯಾತ್ಮರ 7 ವರ್ಷ ಬೇಕಾ ಅದು ಜಡ್ಜ್ ಮಾಡೋಕ್ಕೆ ಏನು ನಷ್ಟ ಆಗಿದೆ ಅಂತ. ಒಬ್ಬ ಹಳ್ಳಿ ರೈತನ ಕೇಳಿದರೆ, ಏನಪ್ಪ ಇವತ್ತು ಎಷ್ಟಾಗುತ್ತೋ ಜೋಳ ರಾಗಿ ಅಂತಂದರೆ ಒಂದು 4 ಕಡೆ ಆಗುತ್ತೆ ಅಂತ ಹೇಳ್ತಾನೆ, ಒಂದು 6 ಅಣೆ ಆಗುತ್ತೆ ಅಂತ. ಇಲ್ಲರಿ ಗೊಬ್ಬರ ಬೀಜ ಹುಟ್ಟಲ್ಲ ಅಂತ. ನೀವು ಇಷ್ಟೆಲ್ಲ ತಜ್ಞರಾಗಿ ನೀವು 7 ವರ್ಷದ ಇದನ್ನು ತಗೊಳ್ತೀರಿ ಅಂತಂದರೆ ಅಲ್ಲೇ ಅವ್ಯವಸ್ಥೆ ಇದೆ. ಆ ಕಾನೂನನ್ನು ಕಿತ್ತಾಕ್ಬೇಕು. ಅದರಲ್ಲಿ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾದಲ್ಲಿ ಇದೆಯಲ್ಲ ಈ ಕಾನೂನು, ತೆಗೆದಾಕ್ಬೇಕು. ಅದನ್ನು ಮೇಲೆ ಆಕಾಶದಲ್ಲಿ ಹರಿದಾಡ್ತಕ್ಕಂಥ ಮೋಡಗಳಿಗೆ, ಹೊನ್ನಾಳಿ ತಾಲೂಕು ಅಂತ ಗೊತ್ತಾ, ಅದಕ್ಕೆ ಹರಿಹರ ತಾಲೂಕು ಅಂತ ಗೊತ್ತಾ, ಶಿವಮೊಗ್ಗ ತಾಲೂಕು ಯಾವುದು ಅಂತ ಗೊತ್ತಾ, ಅದು ಸುಮ್ಮನೆ ಹರಿದಾಡ್ಕೊಂತ ಹೋಗ್ತಿರುತ್ತೆ. ಅದಕ್ಕಿಂತ ತಾಲೂಕಿಗೆ ನನ್ನ ಮಳೆ ಮೋಡಗಳು ನೀರು ಸುರಿಸಬೇಕು ಅಂತ ಏನಿಲ್ಲ, ಹೌದೇ ಇಲ್ಲ. ಹೀಗಾಗಿ ನೀವು ಘೋಷಣೆ ಮಾಡ್ತೀರಲ್ಲ, ಇದು ತಾಲೂಕು ಹೊನ್ನಾಳಿ ತಾಲೂಕು ಬರಪೀಡಿತ ತಾಲೂಕು, ನಾನ್ಸೆನ್ಸ್. ನಾವು ಹೇಳೋದು ತಾಲೂಕು ಪ್ರಕಾರ ನೀವು ಘೋಷಣೆ ಮಾಡಬಾರ್ದು ಬರಪೀಡಿತ ಪ್ರದೇಶ ಅಂತ ಹೇಳಿ. ಈಗ ವಿಜ್ಞಾನ ಭಾಳ ಮುಂದುವರೆದಿದೆ. ಆಕಾಶದಿಂದ ನೀವು ಎಷ್ಟು ವಿಜ್ಞಾನ ಎಷ್ಟು ಇದಿದೆ ಅಂದರೆ ಪಿನ್ ಪಾಯಿಂಟ್ ಮಾಡಿ ನೋಡ್ಬೋದು. ಈಗೇನೀಗ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೀತಾ ಇದೆಯಲ್ಲ, ಪಿನ್ ಪಾಯಿಂಟ್ ಮಾಡಿ ನೀವು ನೋಡಿರ್ಬೋದಲ್ಲ ನೀವು ಇದರಲ್ಲಿ ಮೊಬೈಲ್ನಲ್ಲಿ. ಅಲ್ಲಿ ಯಾವುದೋ ಒಂದು ವಾಹನ ಹೋಗ್ತಾ ಇರುತ್ತೆ ಮಿಲಿಟ್ರಿದು, ಅದಕ್ಕೆ ಟಾರ್ಗೆಟ್ ಮಾಡಿ ಗುಂಡು ಹಾರಿಸ್ತಾರೆ, ಬಾಂಬ್ ಹಾಕ್ತಾರೆ. ಹೌದಾ, ಇಷ್ಟು ನಿಖರವಾಗಿ ಅದನ್ನು ಯುದ್ಧಕ್ಕಿದೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ನಿತ್ಯ ಜೀವನದಲ್ಲಿ ನಮ್ಮ ರೈತನಿಗೆ ಅವನ ಜಮೀನು ಎಲ್ಲಿದೆ ಅಂತ ಗುರ್ತು ಮಾಡೋಕ್ಕೆ ಬರುತ್ತೋದೇ ಇಲ್ಲ. ಅದಕ್ಕೇನಂತೀರ, ಅದಕ್ಕೆ ಇಂಥದೇ ಸರ್ವೆ ನಂಬರು, ಅದರಲ್ಲಿ ಏನಂತಾರೆ ಅದಕ್ಕೆ, ಟೆಕ್ನಿಕಲ್ ಟರ್ಮ್ ಇದೆಯಲ್ಲಪ್ಪ, ಇದು ಡ್ರೋನ್ ಅಲ್ಲಪ್ಪ, GPS ಸಿಸ್ಟಮ್.
GPS ಸಿಸ್ಟಮ್ನಲ್ಲಿ ಇಲ್ಲಿ ಈಗ ಈ ಅಡಿಕೆ ಮರಗಳಿದಾವಲ್ಲ, ಅಡಿಕೆ ಮರಗಳು ಕಾಣ್ತಾರೆ. ಇಂತಹ ಸರ್ವೆ ನಂಬರ್ನಲ್ಲಿ ಇಷ್ಟು ಎಕರೆ ಪ್ರದೇಶದಲ್ಲಿ ಅಡಿಕೆ ಮರಗಳಿದ್ದಾವೆ ಅಂತ ನಿಮ್ಮದೇ ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಈ ಸಾಸಿವೆಹಳ್ಳಿ ಏತಿ ನೀರಾವರಿ ಪ್ರಾಜೆಕ್ಟ್ ಕೈಗೊಂಡ್ವಲ್ಲ, ನೆನೆಗುದಿ ಬಿದ್ದಿತ್ತು. ನಾವು ಅನೇಕ ಮೀಟಿಂಗ್ಗಳು ಕರೆದು ಎಲ್ಲ ರಾಜಕೀಯ ಧೋರಣೆಗಳನ್ನು ಸೇರಿಸಿ ಶಾಸಕರು ಇದ್ದರು. ನೀವು ಮಾಜಿ ಇದ್ದಾಗ ಇದು ಮಾಡಿದ್ದು ಕೆಲವು. ನಿಮ್ಮ ತಾಲೂಕಿನಲ್ಲಿ ಒಬ್ಬ ಮಂಜಪ್ಪ ಅಂತ ಹೇಳಿ, ಯಾವರು ಸಾಸಿವೆಹಳ್ಳಿ ಮಂಜಪ್ಪ, ಅಲ್ಲಿ ಜಾಕ್ವೆಲ್ ನಿರ್ಮಾಣ ಆಗಬೇಕಾದಂಥ ಸ್ಥಳ ಅದು. ಅವನು ಜಮೀನನ್ನು ಕೊಡಲ್ಲ, ಅದನ್ನು ಪರಿಹಾರ ಕೊಡೋರಿಗೂ ಕೊಡಲ್ಲ ಅಂತ. ಅಲ್ಲಿ ಜಾಕ್ವೆಲ್ ನಿರ್ಮಾಣ ಆಗದೇ ಇದ್ದರೆ ನೀರು ಹರಿಯೋಂಗಿಲ್ಲ. ಮಳೆ ಬಂದು ನದಿ ತುಂಬಿಬಿಟ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ನಾವು ಅವನ್ನ ಕರೆಸಿ, ಒಂದು ಶಿವಮೊಗ್ಗದ ಒಂದು ಯಾವುದೋ ಮದುವೆ ಇತ್ತು, ಅವಶ್ಯಕ ಅವನು ಕಟ್ಬಿಡಿಸ್ಕೊಂಡೆ. ಅವನು ಮಂಜಪ್ಪ ನಾವು ಹೇಳೋದು ಕೇಳ, ನೀನು ಕೆಲಸ ಮಾಡಲಿಕ್ಕೆ ಅಡ್ಡಿಪಡಿಸಿದರೆ ಈಗ ಮಳೆ ಬಂದುಬಿಡೋದು ಇನ್ನೊಂದು 2-3 ತಿಂಗಳಲ್ಲಿ, ಆಮೇಲೆ ನದಿ ನೀರು ತುಂಬಿದ ಮೇಲೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮನ್ನು ನಂಬು, ನೀನು ಬಿಟ್ಕೊಡು, ಕೆಲಸ ಮಾಡಲಿ ಅವರು ಕಾಂಟ್ರಾಕ್ಟ್ರು. ಎಲ್ಲ ಆದಮೇಲೆ ನಿನಗೆ ಸರಿಯಾದ ಪರಿಹಾರ ಸಿಗದೇ ಇದ್ದರೆ ನಾವು ನಿನಗೆ ಬೀದಕಾಯಿ ಕೊಡ್ತೀವಿ. ಅದು ಇದು ಪಂಪ್ ಹೌಸ್ ಇತ್ತು. ನಿನಗೆ ಪರಿಹಾರ ಸಿಕ್ಕ ಮೇಲೆ ನೀನು ಬೀದಕಾಯಿ ಕೊಡು, ಅಲ್ಲಿವರೆಗೆ ನೀನೇ ಇಟ್ಕೊಬೋದು, ನಾವು ನಿನಗೆ ಆಶ್ವಾಸನೆ ಕೊಡ್ತೀವಿ ಅಂತ ಹೇಳಿ. ಅವನಿಗೆ ಪರಿಹಾರ ಅಸಿಸ್ಟೆಂಟ್ ಕಮಿಷನರು ಘೋಷಣೆ ಮಾಡಿದ್ದು ಎಷ್ಟು ಅಂದರೆ, ನಾವು ಕೈಗೆತ್ಕೊಳ್ಳೋಕೆ ಮುಂಚೆ ನನಗೆ ಎಷ್ಟು 50,000 60,000 ಅವ್ರು ಇವರು ಮಾಡಿದ್ರಿ. ನಾವು ಮೊದಲು ಮಾಡಿದ್ದು ಅಷ್ಟೊಂದಿಲ್ಲ. ಕೆಲವೇ ಅದು ತೋಟ ಅಂತ ಮಾಡಿಲ್ಲ, ಅಡಿಕೆ ತೋಟ ಅಂತ ಅವರು ಮಾಡಿರಲಿಲ್ಲ. ಬೆತ್ತಲು ಜಮೀನು ಲೆಕ್ಕ ಹಾಕಿ ಆ ಬೆತ್ತಲ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರು. ಅದೇನು ಸುಮಾರು 50-60,000 ಏನಿರ್ಬೇಕಷ್ಟೇ. ನಾವು ಮೀಟಿಂಗ್ನಲ್ಲಿ ಅಧಿಕಾರಿಗಳನ್ನ ಕೇಳಿದ್ವಿ, ಅಲ್ಲಿ ತೋಟ ಇದೆ, ಅಡಿಕೆ ಗಿಡಗಳಿದ್ದಾವೆ 5-6 ವರ್ಷದವು ಅಂತ ಹೇಳ್ತಾನೆ ಮಂಜಪ್ಪ. ನಿಮಗೆ ತೋಟದ ಜಮೀನಿನ ಪರಿಹಾರ ಬಾಗಾಯಿತು, ಅದನ್ನು ಕೊಡೋ ಬದಲು ನೀವು ಹೇಗೆ ಬೆತ್ತಲು ಜಮೀನು ಅಂತ ಮಾಡಿದ್ರಿ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ ಅಧಿಕಾರಿಗಳನ್ನ. ಇಲ್ಲ, ಅಲ್ಲಿ ಇರೋದೇ ಅದೇನು ಅಡಿಕೆ ಇಲ್ಲ, ತೋಟ ಇಲ್ಲ ಅಂತ ಹೇಳ್ತಾರೆ ನಮ್ಮ ದಾಖಲೆಗಳಾಗಿ. ಆಗ ನಮಗೆ ಗೊತ್ತಿರೋ ಅಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು, ಈಗೇನು DC ಆಗಿದ್ದಾರಲ್ಲ ವಿಜಯನಗರದಲ್ಲಿ, ದಿವಾಕರ್, ಅವ್ರಿಗೆ ಫೋನ್ ಮಾಡಿದ್ವಿ. ನೋಡಿ, ಹಿಂಗೊಂದು ಸಮಸ್ಯೆ ಇದೆ, ಅಲ್ಲಿ ಏನು ಬೆಳೆ ಇದೆ ಅಂತ ನಿಮಗೆ GPS ಗೊತ್ತಾಗಲ್ವಾ ಅಂತ ಕೇಳಿದ್ರು. ಗೊತ್ತಾಗುತ್ತೆ, ತಿಳಿಸಿ ಅಂತ ಹೇಳಿದ್ರು. ಕೂಡಲೇ ಅವ್ರು ಕಳಿಸ್ಕೊಟ್ರು ನಮಗೆ. ಅಡಿಕೆ ಗಿಡಗಳಿದ್ದಾವೆ. ನಾವು ಅಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, DC ಅವರಿಗೆ ಮುಖ ಕೇಳಿದ್ವಿ, ಈ ಮಂಜಪ್ಪನ ಈ ಜಮೀನಲ್ಲಿ ಅಡಿಕೆಗಳು ಗಿಡ ಇದ್ದಾವೆ, ನೀವು ಹೇಗೆ ಜೋಳ ರಾಗಿ ಅಂತ ಹೇಳಿ ನೀವು ಖುಷ್ಕಿ ಜಮೀನು ಬೆಲೆಯನ್ನು ಪರಿಹಾರ ಘೋಷಣೆ ಮಾಡಿದ್ವಿ, ಇದು ತಪ್ಪು, ನೀವು ಬಾಗಾಯಿತು ಅದನ್ನು ಕೊಡಬೇಕು ಅಂತ ನಾವು ಅವರಿಗೆ ಗಲಾಟೆ ಮಾಡಿದ್ವಿ. ಅವನು ಕೇಸ್ ಹಾಕ್ತಾರೆ ಕೋರ್ಟ್ನಲ್ಲಿ. ನಮ್ಮನ್ನು ನಂಬಿ ನಾವು ಹೇಳಿ, ನೀವು ಹಾಕಂತ ಹಾಕೋ ನೀನು, ಆದರೆ ಕೆಲಸ ಮಾಡೋಕ್ಕೆ ಮಾತ್ರ ಅಡ್ಡಿಪಡಿಸ್ಬೇಡ ಅಂತ ಹೇಳಿ ಕೆಲಸ ಮಾಡಲಿಕ್ಕೆ ಅವನ್ನ ಒಪ್ಪಿಸಿ ಕೆಲಸ ಮುಂದುವರಿಯಿತು. 3 ವರ್ಷ ಆಯಿತು ಅದು ಕೇಸು. ಈಗ ಒಂದು 6 ತಿಂಗಳ ಕೆಳಗೆ ದಾವಣಗೆರೆ ಕೋರ್ಟ್ನಲ್ಲಿ ತೀರ್ಪು ಬಂತು. ಅವನಿಗೆ ಎಕರೆಗೆ ಎಷ್ಟು ಲಕ್ಷ ಕೊಡಬೇಕು ಅಂತಾಯಿತು. ಒಟ್ಟು ಸುಮಾರು 6-7 ಕೋಟಿ ರೂಪಾಯಿ ಕೋರ್ಟು ಆದೇಶ ಮಾಡಿದೆ ಅವನಿಗೆ ಕೊಡಬೇಕು, ಬಡ್ಡಿ ಸೇರಿ 6-7 ಕೋಟಿ ರೂಪಾಯಿ. ಈಗ ಮತ್ತೆ ಅದರ ಮೇಲೆ ಅಪೀಲೇನೋ ಹೋಗ್ತಾ ಇದ್ದಾರೆ. ಅದನ್ನು ನಾವು ಮತ್ತೆ ಈಗ ಹೈಕೋರ್ಟ್ ರಜಾ ಇದೆ, ಅದೇನು ಮಾಡಬೇಕು ಪ್ರಯತ್ನ ಮಾಡಿ ಅವನಿಗೆ ನಾವು ಮಾತು ಕೊಟ್ಟ ಪ್ರಕಾರ ಅವನಿಗೆ ಪರಿಹಾರ ಸಿಗೋಂಗೆ ಮಾಡ್ತೀವಿ, ಬಿಡಲ್ಲ. ಆ ಒಂದು ಆತ್ಮವಿಶ್ವಾಸ ನಮಗಿದೆ. ಈ ಪ್ರಶ್ನೆ ಏನು ಅಂದರೆ, ಅವನೇನಾದರೂ ನಮಗೆ ತಾವು ಹಿಂಗೆ ಮಾತು ಕೊಟ್ಟಿದ್ರಿ, ಬೀದಕಾಯಿ ಕೊಡಿಸಿದ್ರೆ ನಾವು ಕೊಡಲೇಬೇಕಾಗುತ್ತೆ. ಆವಾಗ ನೀವೆಲ್ಲ ಬರ್ತೀರಿ ನಮ್ಮ ಹತ್ರ. ಒಬ್ಬನಿಗಾಗಿ ನೀರು ಬೇರೆ ನೀರು ಹರಿದಂಗೆ ತಾವು ಮಾಡ್ತಾ ಇದ್ರಲ್ಲ, ನ್ಯಾಯ ಅಂತೀರಿ ನೀವು. ಹಿಂದೆ ನಾವು ಅವನಿಗೆ ಮಾತು ಕೊಟ್ಟದ್ದು, ಆಶ್ವಾಸನೆ ಕೊಟ್ಟು ಕೆಲಸ ಪೂರ್ಣಗೊಳಿಸಿದ್ದು ಅವು ಯಾವ ಲೆಕ್ಕಕ್ಕೆ ಬರಲ್ಲ. ಗುರುಗಳು ಬಿಗ ಹಾಕ್ಸ್ಬಿಟ್ರು ಅಂತ ನಮ್ಮನ್ನೇ ದೂಷಣೆ ಮಾಡ್ತಾರೆ ಏನಪ್ಪ ನಾಳೆ.
ಮಾಡ್ತಿರೋದೇ ಇಲ್ಲ. ಅದಕ್ಕೆ ಅವಕಾಶ ಆಗದ ಹಾಗೆ ಪಾಪ ಅವನು ಭಾಳ ತಾಳ್ಮೆಯಿಂದ ಇದ್ದಾನೆ. ಪ್ರಾಯಶಃ ಅಷ್ಟು ನಿರೀಕ್ಷೆ ಮಾಡಿದ್ವಿ ಅಂತ ಕಾಣುತ್ತೆ ಅವನು. 5-6 ಕೋಟಿ ರೂಪಾಯಿ ಬರುತ್ತೆ. ಅದು ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ಭಕ್ತಿ, ಶ್ರದ್ಧೆ. ನಾವು ಕೊಡಿಸಿದ್ದೀವಿ ಅಂತ ಹೇಳಲ್ಲ. ದೈವ ಅನುಗ್ರಹದಿಂದ ನಿನಗೆ ಅದು ಸಿಗ್ತಾ ಇದೆ, ಸಿಗಬೇಕದು. ಇವೆಲ್ಲ ಪ್ರಯತ್ನಗಳನ್ನು ನಾವು ರಾಜಕೀಯ ಧುರೀಣರು ಅವರಲ್ಲಿ ಅಧಿಕಾರ ಇದ್ದರೂ ಸಹ ಅನೇಕ ಸಮಸ್ಯೆಗಳಿದ್ದಾವೆ. ನಾವು ಪ್ರತಿಯೊಂದು ಹೇಗೆ ಮಾಡಿದ್ದೀವಿ ಅಂತ ನಮ್ಮ ಇವ್ರಿಗೆ ಗೊತ್ತು, ಶಾಂತನಗೌಡರಿಗೆ. ನಾವು ಮೀಟಿಂಗ್ನಲ್ಲಿ ಕಂಪ್ಯೂಟರ್ಲಿ ಇಟ್ಕೊಂಡು ಕೂತ್ಕೊಂಡು ಪ್ರತಿಯೊಂದು ಕೆಲಸನೂ ಸಹ, ಐಟಮ್ನೂ ಸಹ ವರ್ಕ್ ಶೆಡ್ಯೂಲ್ ಅಂತ ಅದಕ್ಕೆ ಅದನ್ನು ಮಾಡಿ ಇಂಥ ಕೆಲಸ ಇಷ್ಟನೇ ತಾರೀಕು ಮುಗಿಸ್ಬೇಕು ಅಂತ ಹೇಳಿ ರಿಪೋರ್ಟ್ ತೊಗೊಂಡು ಅದೆಲ್ಲ ಮಾಡಿಸ್ತಾ ಇದ್ದರಿಂದ ಇತ್ತೀಚೆಗೆ ನಾವು ಕೈಗೆ ಎತ್ಕೊಂಡ ಮೇಲೆ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ನಮಗನ್ಸೋದು ಇಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತಿದ್ದೀವಿ ಅಂದರೆ, ಇಲ್ಲಿ ಈ ವಿಲೇಜ್ ಅಕೌಂಟೆಂಟ್ಸ್ಗಳು ಭಾಳ ತಪ್ಪು ಮಾಡ್ತಾರೆ. GPS ಯಾಕೆ ಮಾಡೋಕ್ಕಾಗಲ್ಲ? ಅವನು ಬೆಳೆದಿರೋದೇ ಒಂದು, ಅಲ್ಲಿ GPS ಇದರಲ್ಲಿ ಅಲ್ಲಿ ಚಿತ್ರ ಇರೋದೇ ಇನ್ನೊಂದು. ಇದು ಗಮನಕ್ಕೆ ಬಂದಿದೆಯಾ ನಿಮಗೆ? ಅದು ಯಾರು ಹಂಗೆ ಮಾಡ್ತಾನೋ ಅವನು ಸಸ್ಪೆಂಡ್ ಮಾಡ್ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕು ಅಧಿಕಾರಿ. ತಿಳಿತಾ ಇರ್ತಾನೋ ನಿಮಗೆ ಗೊತ್ತೈತೆ ಹೌದಾ ಇಲ್ಲ? ಇಲ್ಲಿ ಈ ತೋಟದಲ್ಲಿ ಏನು ಬೆಳೀತದಾರೆ, ಈ ಜಮೀನಲ್ಲಿ ಏನು ಬೆಳೀತದಾರೆ ನಿಮಗೆ ಗೊತ್ತೈತೆ ಹೌದಾ ಇಲ್ಲ? ಅಲ್ಲೇನಾದರೂ ಬೇರೆ ಚಿತ್ರ ಇತ್ತು ಅಂದರೆ ಅಲ್ಲಿ ಆ ವಿಲೇಜ್ ಅಕೌಂಟೆಂಟ್ನ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಅದನ್ನು ಜಾರಿ ತರಬೇಕು. ನೀವು ಚಂದ್ರಗೌಡ ನಿಮ್ಮ ವಿಧಾನಸಭೆಯ ಕಾರ್ಯಕಲಾಪದಲ್ಲಿ ಅಲ್ಲಿವರೆಗೆ ಕಾಯ್ದು ಬೇಡ, ಇಲ್ಲ ಹೇಳಿ ಯಾರ ಜಮೀನಲ್ಲಿ ಏನಿತ್ತು ಅಂತ ಹಳ್ಳಿ ಜನ ಗೊತ್ತಾಯ್ತು ಹೌದಾ ಇಲ್ಲ? ಅವರೇ ಸಾಕ್ಷಿ ನಿಮಗೆ, ಅವರೇನು ಸುಳ್ಳು ಹೇಳಲ್ಲ. ಅದನ್ನು ಸರಿಯಾಗಿ ದಾಖಲೆ ಮಾಡಿಲ್ಲ ಅಂತ ಹೇಳಿದರೆ, ಯಾವನು ದಾಖಲೆ ಮಾಡಿಲ್ವೋ ಅವನ ಸೇವೆಯಿಂದ ವಜಾಗೊಳಿಸಬೇಕು. ಅಂಥದ್ದೊಂದು ಕಾನೂನನ್ನು ನೀವು ಮಾಡಿರಿ. ಸಿದ್ದರಾಮಯ್ಯರಿಗೆ ಹೇಳಿ, ರೆವೆನ್ಯೂ ಮಿನಿಸ್ಟರ್ ಯಾರು ನಿಮ್ಮ ಇವ್ರು ತಾನೇ, ಕೃಷ್ಣ ಬೈರೇಗೌಡ, ಹೇಳಿ ಅವರಿಗೆ. ನೀವು ಮಾಹಿತಿ ಸಂಗ್ರಹ ಮಾಡಿ. ನೀವು ಯಾರು ಇಲ್ಲಿ ಬೆಳೆದು ಹೇಳ್ತಾ ಇದ್ರಲ್ಲಪ್ಪ, ನಾವು ಇದನ್ನು ಸೀದಾ ಸಹ ತೊಗೊಂಡಿದ್ದೀವಿ, ನೀವು ನ್ಯಾಯಪೀಠಕ್ಕೆ ಬನ್ನಿ, ನಾವು ನಿಮಗೊಂದು ಫಾರ್ಮ್ಯಾಟ್ ಕೊಡ್ತೀವಿ. ಒಂದು ಕಂಪ್ಯೂಟರ್ನಲ್ಲಿ ಒಂದು ಫಾರ್ಮ್ಯಾಟ್ ಕೊಡ್ತೀವಿ, ಎಕ್ಸೆಲ್ ಅಂತಾರೆ. ಇಲ್ಲಿ ಬಲ್ಲರಿರ್ತಾರೆ, ಯುವಕರೆಲ್ಲ ಈಗೆಲ್ಲ ಕಂಪ್ಯೂಟರ್ ಬಲ್ಲರಿದ್ದಾರೆ. ಹಂಗೆ ಭರ್ತಿ ಮಾಡ್ಕೊಂಡು ಬನ್ನಿ. ಹೊಳಲ್ಕೆರೆ ತಾಲೂಕಿನ ಒಂದು ಸಮೀಕ್ಷೆ ನಾವು ಮಾಡ್ತಾ ಇದ್ದೀವಿ, ನಿಮ್ಮದು ಮಾಡ್ತೀವಿ. ಅದನ್ನು ಸೈಂಟಿಫಿಕಾಗಿ ಮಾಡಬೇಕು, ಉತ್ತರ ಕೊಡ್ಬೇಕು ಅವರು. ಏನಾಗಿಬಿಡೋದು ಈ ಕಾನೂನು ಅಂದರೆ, ಇದರ ಲಾಭ ಯಾರಿಗೆ ಆಗ್ತಾ ಇದೆ ಅಂದರೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಆಗ್ತಾ ಇದೆ ಹೊರತು ರೈತರಿಗೆ ಆಗ್ತಾ ಇಲ್ಲ. ಇದಂತೂ ನಿಜ. ಅದಕ್ಕೆ ಸರಿಯಾಗಿ ಸರ್ವೇಕ್ಷಣೆ ಮಾಡಿ ಎಲ್ಲಿ ತಪ್ಪಿದೆ ಆ ತಪ್ಪನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸರಿಯಾದ ಮಾಹಿತಿ ಸಂಗ್ರಹ ಮಾಡಬೇಕು. ಇವತ್ತು ಜಾತಿ ಏನೋ ಗಣಗಣಿತ ಜನಗಣತಿ ಮಾಡೋಕ್ಕೆ ಹೋಗ್ತೀರಿ, ಅದು ಬೇರೆ. ಹಳ್ಳಿ ರೈತರ ಸಮಸ್ಯೆ ಗಣತಿ ಆಗಬೇಕಾಗಿ, ಜಮೀನಿನ ಗಣತಿ ಆಗಬೇಕಾಗಿದೆ, ಏನೇನಿದೆ ಅಂತ ಅಲ್ಲಿ ಮಾಡ್ಬೇಕು ನೀವು. ಆಗ ರೈತರು ಬದುಕಾಡ್ತಾರೆ. ಅದಕ್ಕೆ ಈಗಾಗಲೇ ನಾವು ಮಾಡಿಸಿದ್ದೀವಿ ಒಂದು ತಾಲೂಕಿನಲ್ಲಿ ಕೆಲವು ಹಳ್ಳಿ. ನೀವು ಬಂದು ಮಾಹಿತಿಯನ್ನು, ನಾವು ಕೇಳಿದ ಮಾಹಿತಿಯನ್ನು ಕೊಟ್ಟರೆ 2 ಕ್ರೋಢೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅದಕ್ಕೇನು ಶಾಶ್ವತ ಪರಿಹಾರ ಏನು ಅಂತ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಅವ್ರಿಗೆ ಇಷ್ಟನ್ನು ಹೇಳಿ ನಾವು ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತ ಬಯಸಿದ್ವಿ. ಆದರೂ ನೀವು ಭಾಳ ಭಕ್ತಿ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳ್ತಾಯಿದ್ರಿ. ನಿಮ್ಮ ಕಷ್ಟಕ್ಕೆ ನಮ್ಮ ಪ್ರತಿಕ್ರಿಯೆ ಏನು ಅಂತ ಮಾಡಬೇಕಾಯ್ತು. ಇವತ್ತು ದೇಶದಲ್ಲಿ ದೊಡ್ಡ ನಡೀತಾ ಇದೆ. ಪಾಪ ಅಯ್ಯೋ ಅನಿಸುತ್ತೆ, ಬಾರ್ಡರ್ನಲ್ಲಿ ನಾವು ಅಲ್ಲಿ ದೊಡ್ಡೇರಲ್ಲೇ ಮಾಡಿಸ್ಬೇಕು ಅಂತ ಇದ್ವಿ. ಏನು 1 ನಿಮಿಷ ಮೌನವಾಗಿ ನಿಂತು ಇಲ್ಲಿ ಮಾಡಿತು ಅಲ್ಲಿ ಮಾಡಿಸ್ಬೇಕು ಅಂತ ಇದ್ವಿ, ಮತ್ತೆ ಹೋಗ್ಬಿಡ್ತು ನನಗೆ. ನೀವು ಆರಂಭದಲ್ಲಿ ಶೋಕ ಮೌನ ಧರಿಸಿದ್ದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಪಾಪ ಅಲ್ಲಿರ್ತಕ್ಕಂಥ ಯೋಧರು, ಅಮಾಯಕರು, ಜನಸಾಮಾನ್ಯರು ನಿಮ್ಮಷ್ಟು ಸುಖವಾಗಿಲ್ಲ. ಪ್ರಾಯಶಃ ಕರ್ನಾಟಕದಲ್ಲಿರ್ತಕ್ಕಂಥ ಜನರು ಸುಖವಾಗಿರೋಷ್ಟು ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಭಾಳ ನೀವು ಸುಖ ಪುರುಷರಲ್ಲಿ ಹುಟ್ಟಿದ್ದೇ ನೀವು ಪುಣ್ಯ ಮಾಡಿದರೆ ಅನಿಸುತ್ತೆ ಕರ್ನಾಟಕದಲ್ಲಿ. ಅದಕ್ಕೆ
ನೀವೇನು ಶೋಕ ಮಾಡಿದರೆ ಆಚರಣೆ ನನಗೆ ತುಂಬ ಸಂತೋಷ ಉಂಟು ಮಾಡಿತು. ಆದಷ್ಟು ಈ ಬಿಕ್ಕಟ್ಟು ಬಗೆಹರಿಲಿ ಅಂತ ನಾವು ಆಶಿಸ್ತೀವಿ. ಪ್ರಾಯಶಃ ಪಾಕಿಸ್ತಾನ ಒಂದು ದೇಶವಾಗಿ ಉಳಿಯುತ್ತಾ ಇಲ್ಲ. ಇವತ್ತಿನ ಹಿನ್ನೆಲೆಯಲ್ಲಿ ಅದು ಒಂದು ಉಳಿಯುತ್ತಾ ಇಲ್ಲ. ನಾವು ಚಿಕ್ಕಂದ ನಮಗಾದ ಭಾವನೆ ಹೇಳಿಬಿಡ್ತೀವಿ. ನಾವು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಓದ್ತಾ ಇರುವಾಗ ಭಾರತ ಭೂಪಟ, ಆಗ ಪಾಕಿಸ್ತಾನ ಅಂತ ಆಗ್ತಾನೇ ಬೇರೆ ಆಗಿತ್ತು. ಆದರೆ ಬರೀತಾ ಇದ್ದರೆ ನಾವು ಪೂರ ಪಾಕಿಸ್ತಾನದ ಜೊತೆಯಲ್ಲಿ ಪಾಕಿಸ್ತಾನ ಅಂತ ಇದೆಯಲ್ಲ ಅದೆಲ್ಲ ಸೇರಿಸೇ ಬರೀತಾ ಇದ್ವಿ. ಆಮೇಲೆ ಅಧ್ಯಾಪಕರು ಇಲ್ಲ ಇದನ್ನು ಬಿಡಬೇಕು ಭಾರತ ಹಿಂಗೆ ಅಂತಂದಾಗ ನಮಗೆ ಎಷ್ಟೋ ನಮಗೆ ಒಂಥರ ನೋವಾಗಿತ್ತು, ಒಂಥರ ಅದನ್ನು ಚೆನ್ನಾಗಿ ಕಾಣಲ್ಲ ಅನಿಸ್ಬಿಟ್ಟು ನಮಗೆ. ಮತ್ತು ಇದೆಲ್ಲ ಸೇರಿ ಒಂದೇ ಭಾರತ ಆಗಬೇಕು ಅನ್ನೋ ಅನಿಸ್ಬಿಟ್ಟಿದೆ ನಮಗೆ. ಈಗ ಅಲ್ಲಿ ದೊಡ್ಡರಿಗೆ ಹೇಳಿದ್ವಿ, ಒಂದು ಹೇಳಿ ಮುಗಿಸ್ಬಿಟ್ಟಿದ್ವಿ. ದೊಡ್ಡರಿಗೆ ಅಲ್ಲಿಗೆ ಬಂದಿದ್ದರೆ ಇರ್ಬೋದೇನೋ, ಅಲ್ಲೊಂದು ನಡೆದ ಘಟನೆ ಹೇಳಿದ್ರು. ದುಬೈಗೆ ಒಂದು 15-20 ವರ್ಷದಿಂದ ಹೋದಾಗ ವಿಮಾನ ನಿಲ್ದಾಣದಿಂದ ದುಬೈನಲ್ಲಿ ನಾವು ನಮ್ಮ ಶಿಷ್ಯರು ಒಂದು ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಒಂದೇ ನಿಮಿಷ. ಆ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗುವಾಗ ಅದು ಓಪನ್ ಮಾಡಿಕೊಳ್ಳುತ್ತೆ, ಲೇಖನ ಬರೆದಿದ್ದೀವಿ. ಇದನ್ನು ನೀವು ನೋಡ್ಕೋಬೋದು. news.taralapadu.in ಅಂತ ಹೇಳಿರ್ತಾರೆ. news.taralapadu.in ಇದರಲ್ಲಿ ನಾವು ಲೇಖನ ಬರೆದಿದ್ವಿ ನಿನ್ನೆ ಶುಕ್ರವಾರ. ಉಗ್ರಗಾಮಿಗಳನ್ನು ನಾಶಗೊಳಿಸದೆ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಈ ಲೇಖನದ ಕೊನೆಯಲ್ಲಿ ಬರೆದಿವಿ. ಆ ಟ್ಯಾಕ್ಸಿ ಡ್ರೈವ್ ಶುರು ಮಾಡಿದ ತಕ್ಷಣವೇ ಅವನು ಹಿಂದಿ ಹಾಡು ಹೇಳೋಕ್ಕೆ ಶುರು ಸ್ಟಾರ್ಟ್ ಮಾಡಿ. ಪಾಕಿಸ್ತಾನದವರಿಗೆ ಹಿಂದಿ ಸಿನಿಮಾಗಳು ಅಂದರೆ ಭಾಳ ಇಷ್ಟ, ನಮ್ಮ ದೇಶದ ಹಿಂದಿ ಸಿನಿಮಾಗಳು. ಅವನು ಒಂದು ಹಿಂದಿದು ಯಾವುದೋ ಒಂದು ಹಾಡು ಗುನುಗ್ತಾ ಹೊರಟ. ಆಗ ನಮ್ಮ ಶಿಷ್ಯರು ಅವನು ಕೇಳಿದರು, ವೈ ಡು ಯು ಹೇಟ್ ಇಂಡಿಯನ್ಸ್? ನೀವು ಯಾಕೆ ಇಂಡಿಯನ್ಸನ್ನು ಭಾರತೀಯರನ್ನು ದ್ವೇಷ ಮಾಡ್ತೀರಿ ಅಂತ. ಅವ್ನು ಪಾಕಿಸ್ತಾನ ಮುಸ್ಲಿಮ್, ಅವನು ಡ್ರೈವರ್, ಟ್ಯಾಕ್ಸಿ ಡ್ರೈವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಶಿಷ್ಯರು ಕೇಳಿದರು, ನೀನು ಹಿಂದಿ ಹಾಡು ಹೇಳ್ತಾ ಇದೀಯಾ, ಭಾಳ ಸಂತೋಷ. ವೈ ಡು ಹೇಟ್ ಇಂಡಿಯನ್ಸ್? ಯಾಕೆ ನೀನು ಭಾರತೀಯರನ್ನು ದ್ವೇಷ ಮಾಡ್ತೀರಿ ನೀವು ಪಾಕಿಸ್ತಾನದವರು? ಅದಕ್ಕೆ ಅವನು ಹೇಳ್ದ, ನೋ ಸರ್, ವಿ ಡೋಂಟ್ ಹೇಟ್ ಇಂಡಿಯನ್ಸ್. ನಾವು ಯಾರನ್ನು ಭಾರತೀಯರನ್ನು ನಾವು ದ್ವೇಷ ಮಾಡಲ್ಲ. ಅವ್ರು ನಮ್ಮ ಶಿಕ್ಷಕರು ಸುಮ್ಮನೆ ಇಲ್ಲ, ಮುಂದೆ ಕೇಳಿದರು, ದಿಲ್ ಸೆ ಬೋಲೋ ದಿಮಾಗ್ ಸೆ ನಹೀ, ನೀನು ಹೃದಯ ಮಟ್ಕೊಂಡು ಹೇಳು, ನಿಜವಾಗೂ ಹೇಳು ಅಂತ. ಸರ್ ಮೈ ದಿಲ್ ಸೆ ಹಿ ಬೋಲ್ ರಹಾ ಹೂಂ ಸಾಬ್ ಅಂತ. ಆಗ ಬಿಲೀವ್ ಮೀ ಸರ್, ವಿ ಡೋಂಟ್ ಹೇಟ್ ಇಂಡಿಯನ್ಸ್, ನಾವು ಇಂಡಿಯನ್ಸ್ ದ್ವೇಷ ಮಾಡಲ್ಲ. ಬಟ್ ವಿ ಡೂ ಹೇಟ್ ಇಂಡಿಯನ್ ಪಾಲಿಟಿಷಿಯನ್ಸ್ ಆ್ಯಂಡ್ ಅವರ್ ಪಾಲಿಟಿಷಿಯನ್ಸ್ ಆಫ್ ಅವರ್ ಪಾಕಿಸ್ತಾನ್. ಭಾರತದ ರಾಜಕಾರಣಿಗಳನ್ನು ಮತ್ತು ನಮ್ಮ ಪಾಕಿಸ್ತಾನದ ರಾಜಕಾರಣಿಗಳನ್ನು ನಾವು ದ್ವೇಷ ಮಾಡ್ತೀವಿ ಹೊರತು ಭಾರತದ ಪ್ರಜೆಗಳನ್ನು ನಾವು ದ್ವೇಷ ಮಾಡಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ದ ಅವನು, सर अगर इंडिया और पाकिस्तान एक हो जाए तो दुनिया की कोई भी ताकत हमें कुछ नहीं कर सकती है. ಭಾರತ ಮತ್ತು ಪಾಕಿಸ್ತಾನ ಒಂದಾಗಿಬಿಟ್ರೆ ಪ್ರಪಂಚದಲ್ಲಿ ಯಾರೂ ನಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಶಕ್ತಿ ನಮಗಿದೆ ಅಂತ ಹೇಳ್ತಾನೆ. ಭಾರತ ಮತ್ತು ಪಾಕಿಸ್ತಾನ ಒಂದಾದರೆ ತೆಗೆತೆ. ಇದು ಸಾಮಾನ್ಯ ಜನರಲ್ಲಿ ಈ ಸಮಸ್ಯೆ ಇಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲ ಅನೇಕ ಎಲ್ಲ ಜನಾಂಗದವರು ಹೋದರೆ ಒಂದು ಊರು ಒಂದ್ಮೇಲೆ ಎಲ್ಲ ಜನಾಂಗದಲ್ಲಿರ್ತಾರೆ, ಒಂದು ತಾಲೂಕು ಒಂದಮೇಲೆ ಎಲ್ಲ ಜನಾಂಗದಲ್ಲಿರ್ತಾರೆ. ವ್ಯವಹಾರದಲ್ಲಿ ಎಲ್ಲರೂ ಹಿಂದೂಗಳು, ಮುಸಲ್ಮಾನರು, ಆ ಕಡೆ ಮಲೆ ಬೆನ್ನೂರು ಹೋಗ್ರಿ ಮಾವಳಿ ಅಂತ ಮಾತಾಡಿಸ್ತಾರೆ, ಗೊತ್ತೈತಲ್ಲ ನಿಮಗೆ. ಮಲೆ ಬೆನ್ನೂರು ಕಡೆ ಮುಸಲ್ಮಾನರನ್ನ ಅವರವ್ರ ವ್ಯವಹಾರದಲ್ಲಿ ಮಾವಳಿ ಅಂತ ಮಾತಾಡಿಸ್ತಾರೆ. ಸಾಮಾನ್ಯ ಮುಸ್ಲಿಮರು, ಸಾಮಾನ್ಯ ಜನರ ಮಧ್ಯೆ ಸಂಘರ್ಷ ಇಲ್ಲ. ಸಂಘರ್ಷ ಇರೋದು ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ದ್ವೇಷದ ಕಾರಣಕ್ಕಾಗಿ. ಭಾಳ ದುರದೃಷ್ಟಕರ. ಜನಸಾಮಾನ್ಯರಿಗೆ ಬಿಟ್ಟರೆ ಅವ್ರು ಚೆನ್ನಾಗಿರ್ತಾರೆ, ಏನು ತೊಂದರೆ ಇಲ್ಲ. ಈಗ ಪಾಕಿಸ್ತಾನದಾಗೆ ಭಾರತ ಸರ್ಕಾರ ಸೇನೆ ವಿಧ್ವಂಸ ಮಾಡಿದ ಯಾರನ್ನ? ಗುರುವಾರದ ದಿವಸ ಉಗ್ರಗಾಮಿಗಳ ತಾಣಗಳನ್ನ ಮತ್ತು ನಾಗರಿಕರ ಮನೆಗಳನ್ನಲ್ಲ, ಅಲ್ಲಿಯ ಸೇನೆಯನ್ನಲ್ಲ. ಈಗ ನೀನು ಮುಂದೆ ಹಿಂಗೆ ಹೋಗ್ತಿರ್ತೀಯಪ್ಪ, ನೀನು ಹಿಂದೆ
ಒಬ್ಬ ಯಾರೋ ಚಾಕು ತಗೊಂಡು ನಿನಗೆ ಇರಿಬೇಕು ಅಂತ ಹೊಚ್ಚಾಕ್ತಾ ಇರ್ತಾನೆ. ಆಗ ತಕ್ಷಣವೇ ಪಕ್ಕದಾಗಿರೋನು ಯಾರು ನೋಡಿದನು ಬಂದು ಹಿಡಿದು ನಿಲ್ಲಿಸ್ತಾನೆ. ನೀನು ಯಾಕೆ ನಿಲ್ಲಿಸ್ತೀನಿ ಅಂತೀಯ? ನನ್ನ ಪ್ರಾಣ ನಂದು, ಅದು ಪ್ರಾಣ, ಅವನು ಯಾಕೆ ನೀನು ತಡೆಯಕ್ಕೆ ಹೋದೆ ಅಂತೀಯ? ಭಾಳ ಕೃತಜ್ಞತೆ ಸಲ್ಲಿಸ್ತೆ ಹೌದಲ್ಲ, ನನ್ನ ಪ್ರಾಣ ಉಳಿಸ್ತಪ್ಪ ಅಂತ ಅವನಿಗೆ ಧನ್ಯವಾದ ಹೇಳ್ತೀವಿ ಹೌದೇ ಇಲ್ಲ? ಮತ್ತು ಹಂಗೆ ಪಾಕಿಸ್ತಾನದ ಸರ್ಕಾರ ಭಾರತ ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕಾಗಿತ್ತು. ಈ ಉಗ್ರರ ನಮಗೆ ಗೊತ್ತಿರಲಿಲ್ಲ, ಈ ಉಗ್ರಗಾಮಿಗಳ ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ನಮಗೆ ಸಹಾಯ ಮಾಡಿದ್ರಿ ಅಂತ ಹೇಳಿ ಪಾಕಿಸ್ತಾನದ ಸೇನೆ ಭಾರತದ ಸೇನೆ ಜೊತೆ ಕೈ ಜೋಡಿಸಿ ಅವರು ವಿಧ್ವಂಸ ಮಾಡಬೇಕಾಗಿತ್ತು ಉಗ್ರಗಾಮಿಗಳನ್ನು. ಅದನ್ನು ಬಿಟ್ಟು ನೀವು ದಾಳಿ ಮಾಡ್ತೀರಿ ಕಾಶ್ಮೀರದಲ್ಲಿ ಅಂದಾಗ ಮತ್ತು ಅನಿವಾರ್ಯ ಆಗಿದೆ. ಇದು ಪಾಕಿಸ್ತಾನದ ಮೇಲೆ ವಿರುದ್ಧ ಯುದ್ಧ ಅಲ್ಲ. ಜಗತ್ತಿನಾದ್ಯಂತ ಈ ಭಯೋತ್ಪಾದಕರ ಮೇಲೆ ಜಗತ್ತಿಗೆ ಸಿಟ್ಟಿದೆ. ಅವ್ರನ್ನ ಬಲಿ ಹಾಕ್ಬೇಕು, ಸುಖವಾಗಿರ್ಬೇಕು ಎಲ್ಲರೂ. ಮುಂದೇನಾಗುತ್ತೋ ಭಾಳ ವ್ಯಥೆ ಅನಿಸುತ್ತೆ. ನಾಗರಿಕ ಸಮಾಜದಲ್ಲಿ ಇಂಥ ಒಂದು ಸಾಮಾನ್ಯ ಪ್ರಜ್ಞೆ ನಮ್ಮ ನಾಡತಕ್ಕಂಥ ಜನರಿಗೆ ಆ ದೇಶದಲ್ಲಾಗಲಿ ಮತ್ತೊಂದು ದೇಶದಲ್ಲಾಗಲಿ ಇಲ್ಲ ಅಂತಂದರೆ ಇವತ್ತೇನು ನಡೀತಾ ಇದೆ ಅಲ್ಲಿ ಹಮಾಸ್ ಮತ್ತು ಇದು ಇಸ್ರೇಲ್ ಮತ್ತು ಹಮಾಸ್, ರಷ್ಯಾ ಮತ್ತು ಯುಕ್ರೇನ್ ವರ್ಷಗಟ್ಟಲೆ ನಡೀತಾ ಇದೆ. ತೊಂದರೆ ಆಗೋದು ಯಾರಿಗೆ? ಜನಸಾಮಾನ್ಯರಿಗೆ. ಇದಾಗದಂಗಿರಲಿ. ಆ ರೀತಿ ನೀವೆಲ್ಲರೂ ಸಹ ಅಲ್ಲೇನಾದರೂ ಗಡಿ ಪ್ರದೇಶದಲ್ಲಾಗಲಿ ನಿಮ್ಮ ಒಳ ಪ್ರದೇಶದಲ್ಲಿ ಯಾವುದೇ ಮತೀಯ ಘರ್ಷಣೆಗೆ ಅವಕಾಶ ನೀವು ಕಲ್ಪಿಸ್ಕೋಬಾರ್ದು. ಎಲ್ಲರೂ ಒಂದೇ ನಮ್ಮ ಭಾರತದ ಪ್ರಜೆಗಳು ಅನ್ನೋ ರೀತಿಯಲ್ಲಿ ನೀವು ಒಂದಾಗಿರಬೇಕು. ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಹಿಂದೆ ಯಾವುದೇ ಜನಾಂಗದಲ್ಲಾಗಲಿ ಎಲ್ಲರೂ ನಾವು ಭಾರತೀಯ ಪ್ರಜೆಗಳು ಅನ್ನೋ ಭಾವನೆ ಇರಬೇಕು. ನಿಮ್ಮ ಧಾರ್ಮಿಕ ನಂಬಿಕೆಗಳು ನಿಮಗೆ ವೈಯಕ್ತಿಕ. ಇಲ್ಲಿ ಅನೇಕರು ಎಲ್ಲ ಇದ್ದೀರಲ್ಲ, ಹೆಣ್ಮಕ್ಳು ಇದ್ದೀರಿ, ನೀವು ಬೇರೆ ಬೇರೆ ಬಣ್ಣದ ಸೀರೆ ಉಟ್ಕೊಂಡಿದ್ದೀರಿ. ಒಬ್ರಿಗೊಬ್ರಿಗೆ ನಾನು ಉಟ್ಕೊಂಡು ಸೀರೆನೇ ಶ್ರೇಷ್ಠ ಅಂತೀರ, ನಂದೇ ಚೆನ್ನಾಗಿ ಅಂತೀರ. ನೀನು ಉಟ್ಕೊಂಡು ಸೀರೆ ಅಜ್ಜಿ ಉಟ್ಕೊಂಡ್ರೆ ನಗು ಬರುತ್ತಲ್ಲ, ಅಜ್ಜಿ ಯಾವ ಸೀರೆ ಉಟ್ಕೋಬೇಕೋ ಏನು ಉಟ್ಕೋಬೇಕೋ ಬಟ್ಟೆ ಹಾಕೋ ಅಜ್ಜಿ ಹಾಕಬೇಕು. ಇವತ್ತು ಈ ಓದೋ ಹುಡುಗಿ ಏನು ಬಟ್ಟೆ ಹಾಕಬೇಕು. ಅದು ಮಾನ ಸಂರಕ್ಷಣೆಗೆ ಅಷ್ಟೇ. ಅದು ನಿಮ್ಮ ವೈಯಕ್ತಿಕ ಅಭಿರುಚಿಗಳು. ಹಾಗೆಯೇ ಧರ್ಮ ಅವರವರ ಇದು. ಯಾವ ಧರ್ಮನೂ ದ್ವೇಷ ಮಾಡಿರಿ, ಇನ್ನೊಬ್ಬರು ಪ್ರಾಣ ತೆಗೆದು ಗುಂಡು ಹಾರಿಸ್ರಿ ಅಂತ ಹೇಳಲ್ಲ. ಎಲ್ಲ ಧರ್ಮಗಳು ಸಹ ಮಾನವರ ಹಿತವನ್ನು ಬಯಸ್ತಾರೆ, ಎಲ್ಲ ಧರ್ಮಗಳು ಎಲ್ಲೇ ಇರಲಿ ಅದು. ಆದರೆ ಧರ್ಮದ ಅನುಯಾಯಿಗಳಲ್ಲಿರ್ತಕ್ಕಂಥ ಸಂಘರ್ಷ ಇದಾದಷ್ಟು ಇದು ಕೊನೆಗಾಣಲಿ, ಎಲ್ಲರೂ ಸುಖವಾಗಿ ಬದುಕುವಂತೆ ನಮ್ಮ ಇರತಕ್ಕಂಥ ಬಿಕ್ಕಟ್ಟು ಬೇಗನೆ ನಿವಾರಣೆಯಾಗಿ ಎಲ್ಲರೂ ಸುಖವಾಗಿ ನೆಲೆಸುವಂತೆ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಶುಭ ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.